ಪುಸ್ತಕಗಳು ಸುಮ್ಮನೆ ಅಲ್ಲಿ ಇಟ್ಟರೆ ಅದಕ್ಕೆ ಪ್ರಯೋಜನ ಇಲ್ಲ, ಅದಕ್ಕೊಂದು ಉಸಿರು ಕೊಡಬೇಕು, ನಾವು ಹಾಡಬೇಕು ಅಥವಾ ಓದಬೇಕು. ಜೀವಂತ ಜಾಗೃತ ದೇವತೆಗಳು ಅಂತ ಪುಸ್ತಕವನ್ನು ಕರೀತಾರೆ. ಪುಸ್ತಕ ಮಾಡಿದ ಅನುಭವಗಳ ಸ್ಫೂರ್ತಿಯ ಸರಮಾಲೆ. ಮತ್ತೊಬ್ಬ ವಿಮರ್ಶಕರಿರ್ತಾರೆ, ಜ್ಞಾನ ಮತ್ತು ಆನಂದದ ಪಯಣದಲ್ಲಿ ಅದ್ಭುತವಾದಂತಹ ಒಂದು ದೋಣಿ ನಾವೇನಂತೆ ಪುಸ್ತಕ. ಟೈಮ್ ಪಾಸ್ ಆಗಬೇಕು ಅಂದರೆ ಯಾರು ಓದ್ತಾ ಇದ್ರೆ ಎಷ್ಟು ಬೇಗ ಹೋಗುತ್ತಲ್ವ. ಹಾಗೆ ಯಾವ ಪೀಠ ಉಪಕರಣಗಳು ಪುಸ್ತಕದಷ್ಟು ಅಂದವನ್ನು ಕೊಡೋದಿಲ್ಲ. ಪುಸ್ತಕ ಎಷ್ಟು ಚೆನ್ನಾಗಿ ಜೋಡಿಸಿದ್ದೀರಲ್ಲ, ನೋಡಿದೆ ಇವಾಗ. ಆ ಪುಸ್ತಕ ನೋಡಬೇಕು ಅನ್ಸುತ್ತೆ ಯಾವಾಗಲೂ, ಆಮೇಲೆ ಓದಬೇಕು ಅಂತ ಖಂಡಿತ ಅನ್ಸುತ್ತೆ. ಅಂತಹ ಪುಸ್ತಕ ನಮ್ಮ ಕುಮಾರವ್ಯಾಸ ಕರ್ನಾಟಕ ಭಾರತ ಕಥಾ ಮಂಜರಿಯನ್ನು ಬರೆದಿದ್ದಾನೆ. ಅದರಲ್ಲಿ ಮೊದಲನೇ ಒಂದು ಕಂತನ್ನು ಮುಗಿಸಿದ್ದೀನಿ ನಾನು. ಇವಾಗ ಮುಂದಿನ ಕಥಾಭಾಗ. ದ್ರೌಪದಿ ಹುಟ್ಟಿದ್ದಾಳೆ, ಕೃಷ್ಣಜಿಂಬ ದ್ರೌಪದಿ ಇಬ್ಬರು ಹುಟ್ಟಿದ್ದಾರೆ. ಅವಳ ಸ್ವಯಂವರ ಸಿದ್ಧತೆ ಆಗಿದೆ. ಆ ಮಂಟಪ ಎಷ್ಟು ಸೊಗಸಾಗಿ ರಚನೆ ಮಾಡಿದ್ರು ಅದನ್ನು ಹೋದ ತಿಂಗಳೇ ನಾನು ಅದನ್ನು ವರ್ಣನೆ ಮಾಡಿದ್ದೆ. ಎಲ್ಲರಿಗೂ ಅವಳನ್ನು ಪಡಿಬೇಕು ಅನ್ನೋ ಬಯಕೆ ಇಡೀ ನಮ್ಮ ಭರತ ವರ್ಷದ ಎಲ್ಲ ರಾಜರಿಗೆ, ರಾಜಕುಮಾರರಿಗೆ, ಮುದುಕರಿಗೆ, ತದಕರಿಗೆ ಎಲ್ರಿಗೂ ಇಷ್ಟ ಇದೆ. ಹಾಗಾಗಿ ಎಲ್ಲರೂ ಬಂದು ಸೇರ್ಕೊಂಡಿದ್ದಾರೆ. ಒಲಿದ ಹೆಣ್ಣು ತಾನೇ ಬರಲು ಎನಿತು ಸುಂದರ ಅಂತ ಅವಳನ್ನು ಹೊಲಿಸ್ಕೋಬೇಕು ಇವತ್ತು, ಯಾಕೆಂದರೆ ಸ್ವಯಂವರ ಇದೆ. ಹಾಗಾಗಿ ಸ್ವಯಂವರಕ್ಕೆ ಏನೇ ಬೇಕೋ ಅದನ್ನೆಲ್ಲ ಮಾಡಿಕೊಂಡು ಸಿದ್ಧವಾಗಿ ಬರ್ತಾ ಇದ್ದಾರೆ ಎಲ್ಲರೂ ಕೂಡ. 56 ದೇಶ ಅವಾಗಿತ್ತು, 56 ಪ್ರಾಂತ್ಯಗಳಿತ್ತು ನಮ್ಮ ಭರತ ವರ್ಷದಲ್ಲಿ. ಎಲ್ಲರಿಗೂ ಒಂದೇ ಆಸೆ, ಅಷ್ಟು ಸ್ಫುರದ್ರೂಪಿನಂತೆ ದ್ರೌಪದಿ ಅಥವಾ ದ್ರೌಪದಿ, ಆಡುಭಾಷೆ ದ್ರೌಪದಿ ಬಂದಿದೆ ಅದು, ಅವಳ ಹೆಸರು ದ್ರೌಪದಿ. ಅಂತಹ ದ್ರೌಪದಿಯನ್ನ ಯಾರು ಪಡಿಲೇಬೇಕು, ಇಷ್ಟೊಂದು ಜನದಲ್ಲಿ ಯಾರಾದ್ರೂ ಒಬ್ಬರು ಪಡಿಲೇಬೇಕು. ಪ್ರತಿಯೊಬ್ಬರಿಗೂ ನಾನು ಪಡಿಬೇಕು ಅಂತ ಇದ್ದೇ ಇದೆ. ಅದು ಆಳಾಗಲಿ ಅರಸಾಗಲಿ ಚಿಂತೆ ಇದೆ, ಎಲ್ರಿಗೂ ಚಿಂತೆ ಆಗಿದೆ. ಎಲ್ಲರೂ ಬಂದ್ಬಿಟ್ಟಿದ್ದಾರೆ. ಏನು ಸಂಗೀತ ನಡೀತಾ ಇದೆ, ವೀಣಾ ವಾದನ, ನೃತ್ಯ, ಕುಸ್ತಿ, ಇಂದ್ರಜಾಲ, ನಾಟಕ ಎಲ್ಲ ನಡೀತಾ ಇದೆ. ಅವ್ರಿಗೆಲ್ಲ ಹೊತ್ತೋಗ್ಬೇಕಲ್ಲ, ಅದನ್ನೆಲ್ಲ ಏರ್ಪಾಡು ಮಾಡಿದ್ದಾನೆ ದ್ರುಪದ ಮಹಾರಾಜ. ಆಗ ಇವತ್ತು ನಾಂದಿಯಿಂದ ಆರಂಭ ಆಗ್ತಾ ಇದೆ ಮದುವೆಯ ಒಂದು ಮಂಟಪದಲ್ಲಿ. ಅರಸಗೆ ನಾಂದಿ ಮುಖರ ವಿಸ್ತರಣವಾದುದು, ಪೂರ್ವವೇದಿಯ ವರನಿಗಮನಿರ್ಘೋಷ ಘಾತಿಸಿತ ಕಿಳಕಲ್ಮಠವಾ. ಮರುದಿವಸ ಮಹಿಳಾ ಶಿರೋಮಣಿ ಪರಮ ಸೌಭಾಗ್ಯದ ಸಮುದ್ರದ ಸಿರಿಯ ಪರಿಣಯವು. ಮರುದಿವಸ ಸಿರಿಯ ಸೌಭಾಗ್ಯದ ಸಮುದ್ರದ ಸಿರಿಯ ಪರಿಣಯವು ಎಂದು ಸಾರಿದು ಪಾಣ ಎಂದರೇ. ಪ್ರತಿ ಸಂಧಿಯನ್ನ ನಾರಾಯಣಪ್ಪ ಬರೀತಾನೆ, ಅದನ್ನ ಕೇಳಿ ಜನಮೇಜಯನ ಕೇಳು ಅಂತ ಹೇಳಿ. ವೈಶಂಪಾಯನ ಮಹರ್ಷಿಗಳು ಜನಮೇಜಯನಿಗೆ ಕಥೆ ಹೇಳ್ತಾ ಇರ್ತಾರೆ. ಅವರ ಮುತ್ತಾತಂದಿರ ಕಥೆ ಇದು. ಹಾಗಾಗಿ ಅರಸ ಕೇಳ್ತಾ ಇದ್ದೀನಪ್ಪ, ತಿಂಗಳು ಕೇಳಿದ್ದೆ, ಜ್ಞಾಪಕ ಇದ್ದೀರೋ, ನೆನಪು ಮಾಡ್ಕೊ ಅಂತ ಎಲ್ಲರೂ ಜ್ಞಾಪಿಸ್ತಾ ಇದ್ದಾರೋ ಅನ್ನುವ ಹಾಗೆ ಅರಸಕ್ಕೆ ನಾಂದಿ ನವಗ್ರಹಗಳೆಲ್ಲ ಅಂದಿದ್ದಾರೆ. ಪುಣ್ಯಾಹ ವಾಚನ ಅಂತ ಅದಕ್ಕೆ ಹೆಸರು. ಹಾಗಾಗಿ ಬೇಕಾದಂತಹ ಸಿದ್ಧತೆಗಳನ್ನೆಲ್ಲ ಪುರೋಹಿತರು ಎಲ್ಲರೂ ಬಂದಿದ್ದಾರೆ. ಘಂಟಾಘೋಷವಾಗಿ ಮಂತ್ರ ಘೋಷಣೆ ನಡೀತಾ ಇದೆ. ಮಂತ್ರ ಘೋಷಣೆಯಿಂದ ಏನಾಗತ್ತೆ ಅಂದರೆ, ಏನೇ ಒಂದು ಕಲ್ಮಶ ಇದ್ರೆ ಪ್ರಕೃತಿಯಲ್ಲಿ ಅದೆಲ್ಲ ನಿವಾರಣೆ ಆಗುತ್ತೆ ಅಂತ. ಘಾಟಿಸಿತು ಅಖಿಲ ಕಲ್ಮಶವ, ಮನಸ್ಸಲ್ಲಾಗಲಿ ಆ ಭೂಮಿ ಮೇಲಾಗಲಿ ವಾಯುವಿನಾಗಲಿ ಇದ್ದಂತಹ ಕಲ್ಮಶಗಳೆಲ್ಲ ನಿವಾರಣೆ ಆಗುತ್ತೆ. ಅದಕ್ಕೆ ಮಂತ್ರವನ್ನು ಜೋರಾಗಿ ಹೇಳುವಂತಹ ಪದ್ಧತಿ. ಮೆಲ್ಲಗೆ ಮಂತ್ರ ಖಂಡಿತ ಹೇಳಲ್ಲ ಯಾರೂ. ಹಾಗೆ ಎಲ್ಲವೂ ನಡೆಸುತ್ತಿದೆ. ಮಾರನೇ ದಿವಸ ಅವಳ ಸ್ವಯಂವರ. ಎಂತಹ ಸ್ವಯಂವರ! ಡಂಗುರ ಸಾರಿಸ್ತಾ ಇದ್ದಾನೆ ದ್ರುಪದ ಮಹಾರಾಜ. ಪರಮ ಸೌಭಾಗ್ಯದ ಸಮುದ್ರದ ಸಿರಿಯ ಪರಿಣಯ.
ಮಂದರ ಪರ್ವತವನ್ನೇ ಕಡೆಗೋಲನ್ನಾಗಿ ಮಾಡಿಕೊಂಡು ದೇವತೆಗಳು ರಾಕ್ಷಸರು ಕ್ಷೀರಸಾಗರವನ್ನು ಕಡದಾಗ ಅಮೃತ ಬರಬೇಕು ಅಂತ ಕಾಲ 16 ಅಮೃತಗಳು ಬರುತ್ತೆ. ಕಡೆಗೆ ಬಂದಂಥದ್ದು ಅಮೃತ. 8ನೆಯವಳಾಗಿ ಲಕ್ಷ್ಮಿ ಬರ್ತಾಳೆ ಒಳಗಡೆ. 8ನೆಯವಳಾಗಿ ಬಂದಂತಹ ಆ ಲಕ್ಷ್ಮಿಯ ಪರಿಣಯವೋ ಮದುವೆಯೋ ಅನ್ನುವ ಹಾಗೆ ದ್ರೌಪದಿಯ ಮದುವೆಯೂ ಕೂಡ ಅಷ್ಟೇ ಚೆನ್ನಾಗಿ ನಡೆಯುತ್ತೆ. ಹಾಗಾಗಿ ಎಲ್ಲರೂ ಬರಬೇಕು, ಎಲ್ಲರೂ ನಿಮ್ಮ ಜಾಗದಲ್ಲಿ ಕೂತ್ಕೋಬೇಕು ಅಂತ ಹೇಳಿ ಡಂಗೂರವನ್ನ ಸಾರಿಸ್ತಾ ಇದ್ದಾರೆ. ಲಕ್ಷ್ಮೀನ ಪಡೆಯಕ್ಕೆ ಏನೆಲ್ಲ ಪರದಾಡಿದ್ರು ಎಲ್ಲರೂ, ಅದು ತುಂಬಾ ಸೊಗಸಾದಂತಹ ಭಾಗವತದ ಕಥೆ. ಎಲ್ರಿಗೂ ತರಬೇಕು ಅಂತ ಅವಳು ಸ್ವಯಂವರ ಅಲ್ಲೂ ಇದ್ದಿದ್ದು. ಯಾರನ್ನು ಮೆಚ್ಚದೆ, ಯಾರನ್ನು ಕುಡಿಗಣ್ಣಲ್ಲೂ ನೋಡದೆ, ಲಕ್ಷ್ಮಿಯ ಕುಡಿಗಣ್ಣ ನೋಟ ಬಂದ್ರೆ ಸಾಕು ನಮಗೆ ಐಶ್ವರ್ಯ ಸಿಕ್ಕತ್ತೆ ಅಂತ ಬಹಳ ಇದೆ. ಹೇಳ್ತಿರ್ತಾರಲ್ವ, ಅಯ್ಯೋ ಲಕ್ಷ್ಮಿ ನಮ್ಮ ಕಡೆ ತಿರುಗು ನೋಡಿಲ್ಲ ಅಂತ. ಎಲ್ಲರೂ ಹಾಗೆ ಕಾದಿರ್ತಾರೆ. ಕಡೆಗೆ ಏನೂ ಗೊತ್ತಿಲ್ವೇನೋ ಅನ್ನುವ ಹಾಗೆ ವಿಷ್ಣು ದೂರ ನಿಂತ್ಕೊಂಡಿರ್ತಾನಂತೆ. ಬಂದಿದೆ ದಬಕ್ ಅಂತ ಹಾರಾಡ್ತಾರೆ. ಇಲ್ಲೇನಾಗುತ್ತೆ ನೋಡೋಣ ದ್ರೌಪದಿ ಯಾವ ರೀತಿ ಮಾಡ್ಬೋದು. ಇವಳು ಕಲಾಲಕ್ಷ್ಮಿ. ಹೋದ ತಿಂಗಳೇ ಹೇಳಿದ್ದೀನಿ, ಇವಳು ಲಕ್ಷ್ಮಿಗೆ ಅಂಶದಲ್ಲೇ ಅವತಾರ ಮಾಡಿರೋದು. ಅಗ್ನಿಕನ್ಯೆಯಾಗಿ ಯಾರ ಗರ್ಭವಾಸವಿಲ್ಲದೆ ಪ್ರಾಪ್ತ ವಯಸ್ಕಳಾಗಿ ಬಂದಿದ್ದಾಳೆ. ತಾಯಿ ಜೊತೆ ಇದ್ದಿದ್ದು ಗೊತ್ತಿಲ್ಲ, ತಂದೆ ಜೊತೆ ಇದ್ದಿದ್ದು ಗೊತ್ತಿಲ್ಲ. ಹುಟ್ಟಿದಾಳೆ ಅಗ್ನಿಯಿಂದ, ಅಷ್ಟೇನೆ ಅವಳು ಮಹಾಲಕ್ಷ್ಮಿ. ಹಾಗೆ ಬಂದಿದ್ದಾಳೆ ಅಂತಹವನ್ನ ಎಲ್ಲರೂ ಪಡಿಬೇಕು ಅಂತ ಬಂದಿದ್ದಾರೆ. ಏನ್ ಮಾಡ್ಬೇಕು? ಡಂಗೂರದಲ್ಲಿ ಹೇಳ್ತಾ ಇದ್ದಾನಂತೆ, ತಿಗುರ ಗೆಲುವುದೋ ವಶ್ಯ ತಿಲಕಾದಿಗಳಲ್ಲಿಡುವುದೋ ಮೋಹನದ ಮದ್ದುಗಳ ಮಾಯೆಯ ಬೀಗಲು ಕಾಡಿನ ರೂಹುಗಳ ಗಾಹುಗಳ ಮೆರೆಯುವುದು ಮನ್ಮಥನ ಕಾಳಗರ ಕಾಡಿ ಎಂದರು ಹೊಯ್ದು ಡಂಗುರವ ಡಂಗೂರಲ್ಲೇ ಹೇಳ್ತಿದಾರಂತೆ. ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿದ್ದೀವಿ ಎಲ್ಲ. ದ್ರೌಪದಿನ ಮೆಚ್ಚಬೇಕಾದ್ರೆ ನೀವು ಹೀಗೆಲ್ಲ ಸುಮ್ಮನೆ ಹೇಗೋ ಕೂತಿದ್ರೆ ಅವ್ರು ಒಪ್ಪಲ್ಲ. ತಿಗುರ ಗೆಲುವುದು, ಸುಗಂಧ ಚೆನ್ನಾಗಿ ಹಾಕೊಳ್ಳಿ ಬೇಗೆಲ್ಲ. ವಶ್ಯ ತಿಲಕ, ಆ ನಾಮ ನೋಡಿದ ತಕ್ಷಣ ಅಲ್ಲಿ ಗಬಕ್ಕಂತ ನಿಂತ್ಕೋಬೇಕು, ನೀವು ಹಾರ ಹಾಕ್ಬಿಡ್ಬೇಕು ದ್ರೌಪದಿ. ಹಾಗೆ ವಶೀಕರಣವನ್ನು ಮಾಡುವಂತಹ ತಿಲಕವನ್ನು ಇಟ್ಕೊಳ್ಳಿ. ಮೋಹನ ಅನ್ನುವಂತಹ ಮದ್ದನ್ನ, ಮಾಯೆಯನ್ನ ಅವಳ ಮೇಲೆ ಬೀಸಿ ಹೀಗೆ ಮಾಡಿದರೆ ನಿಮಗೆ ದಕ್ಕಾಲೆ. ಡಂಗೂರಲ್ಲೇ ಹೇಳ್ತಿದ್ದಾರೆ, ಇವರು ಅದೆಲ್ಲ ಮಾಡಬೇಕು ಅಂತ ಬಂದಿದ್ದಾರೆ. ನನ್ನ ಜೊತೆಲೆ ಕರ್ಕೊಂಡ್ ಬಂದಿದ್ದಾರೆ. ಎಲ್ಲ ಅಲಂಕಾರ ಮಾಡೋ ಎಲ್ಲರನ್ನೂ ಕರ್ಕೊಂಡು ಬಂದಿದ್ದಾರೆ. ಏನೇ ಬೇಕೋ ಸೈಟು ಎಲ್ಲ ತಗೊಂಡೇ ಬಂದಿದ್ದಾರೆ ಅವರೆಲ್ಲ. ಈಗ ಅವರೆಲ್ಲ ಬಂದು ಇಂತಹ ಒಂದು ಡಂಗೂರವನ್ನು ಕೇಳಿದಾಗ ಹೇಗಿದೆ ಅಂದರೆ, ಮನ್ಮಥನ ಕಾಳಗದ ಕಾಡಾಡಿ. ಮನ್ಮಥ ಪುರುಷ ಸುಂದರ, ರತಿ ಸ್ತ್ರೀ ಸುಂದರಿ, ಅವರಿಬ್ಬರ ದಂಪತಿಗಳು. ಮನ್ಮಥ ಅಂದರೆ ಕಾಮ, ಕಾಮ ಅಂದರೆ ಆಸೆ. ಎಲ್ಲರಿಗೂ ಆಸೆ. ಆ ಆಸೆಯನ್ನ ಹಿಡಿದಿಟ್ಕೊಳ್ಳೋಕ್ಕಾಗ್ತಾ ಇಲ್ಲ. ನಮ್ಮ ಸರ್ವಜ್ಞ ಹೇಳ್ತಾನೆ, ಹೆಣ್ಣನ್ನು ಹೊನ್ನನ್ನು ಹಣ್ಣಾದ ಮರಗಳನ್ನು ಕಣ್ಣಿನಲ್ಲಿ ಕಂಡು ಮನದಲ್ಲಿ ಬಯಸದೆಯ ಅಣ್ಣಗಳು ಯಾರ ಅಂತ ಪ್ರಶ್ನೆ ಮಾಡ್ತಾರೆ. ಇಂಥ ಕಾಲದ ಆಸೆ ಆಗಲಿಕ್ಕೆ ಬೇಕು. ಇದು ಸೌಂದರ್ಯ ಸ್ಪರ್ಧೆ ನಡೀತಾ ಇದೆ. ಗಂಡು ಹೆಣ್ಣು ಪ್ರಪಂಚದಲ್ಲಿ ಇರೋದೇ ಇದು ಪ್ರಕೃತಿಯ ನಿಯಮ. ಅದು ಹೇಗಿರುತ್ತೆ ಅಂದರೆ, ಬೆಂಕಿ ಬೆಣ್ಣೆ ಹಾಗೆ ಅಂತ. ಬೆಂಕಿ ಅಂದರೆ ಬೆಣ್ಣೆ ಒಂದು ಕರಗೋಗುತ್ತಲ್ವ, ಹಾಗೆ ಮನಸ್ಸು ಕರಗೋಗುವಂಥದ್ದು. ಹಾಗೆ ಎಲ್ಲರಿಗೂ ಕೂಡ ಆಸೆ ಆಗ್ತಾ ಇದೆ. ಯಾವಾಗ ದ್ರೌಪದಿನ ನೋಡೇವೋ ಅನ್ನುವಂತಹ ಕಾತರ ಆತರ ಎಲ್ಲರಲ್ಲೂ ಇದೆ. ಏನ್ ಮಾಡಿದ್ರು? ಇದೆಲ್ಲ ಡಂಗೂರ ಶಾಸದ ಮೇಲೆ ಅವರೆಲ್ಲ ಏನೆಲ್ಲ ಹಲ್ಕೆ ಹೊಂದ್ಕೊತಾ ಇದ್ದಾರೆ. ಪುರೋಹಿತರನ್ನು ಕರ್ಕೊಂಡೇ ಬಂದಿದ್ದಾರೆ, ಮಂತ್ರವಾದಿಗಳನ್ನೆಲ್ಲ ಕರ್ಕೊಂಡು ಬಂದ್ಬಿಟ್ಟಿದ್ದಾರೆ ಎಲ್ಲರೂ. ಹರಸಿಕೊಂಡನೋ ನಿಖಿಳ ಪೃಥ್ವೀಶ್ವರರು ಮಾಯಾಪುರದ ಕಾಂಚೀಪುರದ ಜಾಳಾಂಬರದ ವಿವಿಧ ಸ್ಥಾನ ದೇವತೆಗೆ ಪೃಥ್ವೀಶ್ವರರು ಹರಸಿಕೊಂಡ
ಕರಿಮುಖನ ಕಜ್ಜಾಯದಲ್ಲಿ ಸತ್ಕರಿಸಿ ಸಂಶಯ ಭೇದ ವರ್ಗದ ಹರುಷದಲ್ಲಿ ಹೊರವಂಡರೊಬ್ಬರನೊಬ್ಬರು ರಮಣಿಸಿ ಎರಡು ಮೂರು ಊರಿನ ಹೆಸರು ಹೇಳ್ತಾನೆ ನಮ್ಮ ನಾರಾಯಣಪ್ಪ. ಕಾಂಚೀಪುರ, ಜಾಳಂಧರ, ಮಾಯಾಪುರ. ಇವತ್ತು ಆ ಹೆಸರಲ್ಲಿ ಆ ಊರು ಇಲ್ಲದೆ ಇರ್ಬೋದು, ಊರಂತೂ ಇದೆ ನಮ್ಮ ಭಾರತ ವರ್ಷದಲ್ಲಿ. ಕಾಂಚೀಪುರ ಅನ್ನೋದು ಯಾವುದಕ್ಕೆ ಪ್ರಸಿದ್ಧಿ ಅಂದರೆ, ಆ ಜಾಗದಲ್ಲಿ ಬ್ರಹ್ಮ ವಿಷ್ಣುವನ್ನ ಪ್ರೀತಿ ಮಾಡಬೇಕು ಅಂತ ಪ್ರೀತ್ಯರ್ಥವಾಗಿ ಒಂದು ಯಾಗ ಮಾಡಬೇಕು ಅಂತ ಬರ್ತಾನಂತೆ ಆ ಊರಿಗೆ. ಆ ಊರನ್ನ ಆ ಜಾಗವನ್ನ ದೇವಶಿಲ್ಪಿಯಾದಂತಹ ವಿಶ್ವಕರ್ಮ ಕಟ್ಟಿಸ್ಕೊಡ್ತಾನಂತೆ. ಒಂದು ದೊಡ್ಡ ಊರನ್ನೇ ಕಟ್ಟಿಸ್ಕೊಡ್ತಾನಂತೆ ಆ ದೊಡ್ಡ ಯಾಗ ಮಾಡೋದಕ್ಕೆ. ಆ ಪಟ್ಟಣವನ್ನ ನಿರ್ಮಿಸಿದಂತಹ ಜಾಗಕ್ಕೆ ಆವಾಗ ಕಾಂಚೀಪುರ ಅಂತಿದ್ರು. ಇವತ್ತು ಅದನ್ನು ಶಿವಕಾಂಚಿ ಮತ್ತು ವಿಷ್ಣುಕಾಂಚಿ ಅಂತ ಕರೀತಾರೆ. ಎರಡು ಭಾಗ ಆಗಿದೆ ಅಂತ ಇವತ್ತು ಕೂಡ ಅದಿದೆ ಅಂತ ಹೇಳ್ತಾ ಇದ್ದಾರೆ. ಅಂತಹ ಒಂದು ಜಾಗದಲ್ಲಿ ಇರುವಂತಹ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಜಾಲಂಧರ ಅಂದರೆ ಶ್ರೀಗಂಧ ದೇಶ ಅಂತ, ವಾಯವ್ಯ ದಿಕ್ಕಿನಲ್ಲಿ ನಮ್ಮ ಭಾರತದಲ್ಲಿ ಇದೆಯಂಥದ್ದು. ಅಲ್ಲಿ ಒಂದು ದೇವಸ್ಥಾನ ಇದೆ. ಆಗಿನ ಕಾಲ ದೇವಸ್ಥಾನ ಇವತ್ತಿದ್ದೇ ಇರುತ್ತೆ ಅಂತ ಹೇಳಕ್ ಬರಲ್ಲ. ಆಗಿದ್ದಂತಹ ದೇವಸ್ಥಾನದಲ್ಲಿ ಯಾವ ದೇವರಿತ್ತು ಅವ್ರನ್ನ ಪ್ರಾರ್ಥನೆ ಮಾಡಿ ಅಂತ ಹೇಳಿ ಎಲ್ಲರೂ ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು, ಅನುಮಾನ ನನಗಿಂತ ಅವ್ನು ಚೆನ್ನಾಗಿರ್ಬೋದು, ಅವ್ನು ನನಗಿಂತ ಮುಂದೆ ಹೋಗಿ ಮುಂದಗಡೆ ಕೂತ್ಕೊಳ್ಬೋದು, ಮೊದಲು ಅವರೇ ದಪ್ಪಕ್ಕಂತ ಅವನಿಗೆ ಹಾಳಾಗ್ತಿರ್ಬೋದು, ನಮ್ಗೆ ಹಿಂದ್ಗಡೆ ಆಗ್ಬಿಟ್ರೆ ನಾವೇ ಮೊದಲು ರೋಗಲ್ಲಿ ಕೂತ್ಕೋಬೇಕು. ಹೀಗೆ ಸಂಶಯ ಭೇದ ವರ್ಗ ಜೊತೆಗೆ ಸಂತೋಷವೂ ಇದೆ. ಅಯ್ಯೋ ನಾವು ಹಾಕಿರೋದು ಪರವಾಗಿಲ್ಲ, ನಮ್ಮ ಹುಡುಗಿ ನೋಡ್ಕೊಂಡಾದ್ರು ಬರೋಣ, ಮಹಾರಾಜನ ಆತಿಥ್ಯವನ್ನು ಸ್ವೀಕರಿಸ್ಕೊಂಡು ಬರೋಣ ಅಂತ ಹೇಳಿ ಆ ಆನಂದದಲ್ಲೂ ಕೂಡ ಅವರೆಲ್ಲ ಬರ್ತಾ ಇದ್ದಾರೆ. ಬರ್ತಾ ಇರ್ಬೇಕಾದ್ರೆ ನೋಡ್ತಾರೆ ಒಬ್ರನ್ನೊಬ್ರು. ಅವ್ರಿಗೆಲ್ಲ ಇಳ್ಕೊಳ್ಳೋದಕ್ಕೆ ಬೇಕಾದಷ್ಟು ಮನೆಗಳನ್ನು ಕಟ್ಟಿಸಿದ್ದಾರೆ. ತುಂಬರ ಅವ್ರವ್ರಿಗೆ ಬೇಕಾದಂಗೆ ಕಟ್ಟಿಸ್ಬಿಟ್ಟಿದ್ದಾರೆ. ಅಲ್ಲಲ್ಲಿ ಇಳ್ಕೊಂಡಿದ್ದಾರೆ. ಅಲ್ಲಿಂದ ಈ ಸಭೆ ಬರ್ತಾ ಇದ್ದಾರೆ. ಬರ್ತಾ ಇರ್ಬೇಕಾದ್ರೆ ಎಲ್ಲರೂ ನೋಡ್ತಾರೆ, ಎಲ್ಲ ಹೆಸರು ಬಂದಿದ್ದಾರೆ. ಒಬ್ಬೊಬ್ಬರು ಮುಷ್ರಿ ಒಂದೊಂದು ಥರ ಇರುತ್ತೆ ತಿಳ್ಕೊಳ್ಳಿ. ಅವರು ನೋಡೋದು ಇವರು ನೋಡಿ ನೋಡಿ ಅವರಲ್ಲೇ ಗಾಬರಿ ಆಗ್ತಾ ಇದೆ. ನಮ್ಗಿಂತ ಇನ್ನೂ ಚೆನ್ನಾಗಿರೋ ಗಂಡಸ್ ಇರಲ್ಲ ಅಂತ ಕೊಟ್ಟು ನಾನೇ ತುಂಬಾ ಸುಂದರ ಅಂತ ನಮ್ಮ ಊರಲ್ಲಿ ಹೊಗಳಿಸ್ಕೊಂಡಿದ್ದೆ, ನಮ್ಗೆ ಚೆನ್ನಾಗಿರೋರು ಇದಾರಲ್ವಾ, ಅಯ್ಯೋ ಏನ್ ಗತಿ ಅಂತ ಅನ್ಕೊತಾ ಇದಾರಂತೆ. ಉಪ್ಪು ಮುರಿದು ರಾಜರೊಬ್ಬರನೊಬ್ಬರೀಕ್ಷಿಸಿ, ಉಪ್ಪು ಮುರಿದು ಚೆಲುವಿನಲ್ಲಿ ಸಿರಿಗೊಪ್ಪಿನಲ್ಲಿ ಸಾಹಸಿಕೆಯಲ್ಲಿ ಸಮುದ್ರದಲ್ಲಿ ಒಬ್ಬರೊಬ್ಬರ ಸೂಯೆಯೊಬ್ಬರನೊಬ್ಬರಳುಕಿಸುವ ಅಲಟು ಗಂಡನ ಹಬ್ಬದಲ್ಲಿ ಮನ ಸಂಚು ತಪ್ಪಿದು ಅಸಾಧ್ಯ ಚಿಂತೆಯಲಿ. ಗಿಣಿಶಾಸ್ತ್ರ ಹೇಳೋರು, ಕವಡೆ ಶಾಸ್ತ್ರ ಹೇಳೋರು, ನಾಡಿ ಶಾಸ್ತ್ರ ಹೇಳೋರು, ಹಸ್ತ ಸಾಮುದ್ರಿಕದವರು, ಮಾಂತ್ರಿಕರು, ತಾಂತ್ರಿಕರು, ಜಾದುಗಳು, ಬಾಬಾಗಳು ಎಲ್ಲರೂ ಬಂದಿರ್ತಾರೆ. ಯಾರ್ಯಾರು ಬೇಕು ಅವ್ರು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋದು. ಅಲ್ಲಿದ್ದಾರೆ ಬೇಕಾದಷ್ಟು ಜನ. ನಮಗೆ ಅವ್ರು ಬೇಕು, ಬರಲಿ ನನ್ನ ಹತ್ರಕ್ಕೆ, ನಾನು ಅವ್ರಿಗೆ ಎಷ್ಟು ಬೇಕು ಕೊಡ್ತೀನಿ ದುಡ್ಡನ್ನ. ಒಟ್ಟಾರೆ ಇವತ್ತು ದ್ರೌಪದಿ ನಮಗೆ ಸಿಕ್ಬಿಡ್ಬೇಕಪ್ಪ ಅಂತ ಬರ್ತಾ ಇದ್ದಾರೆ. ಅವರು ನೋಡ್ತಾರೆ, ಇಂಥ ಚೆನ್ನಾಗಿದ್ದಾನೆ ಈ ಮನುಷ್ಯ, ಅವಳು ಅವನಿಗೆ ಹಾರ ಹಾಕ್ತಾಳೆ ಅಂತ ಅವರೇ ಅಂದ್ಕೊಳ್ತಾ ಇದ್ದಾರೆ. ಏನು ಚೆಲುವಪ್ಪ, ಎಷ್ಟು ಐಶ್ವರ್ಯ ಇದೆ ಅವನಿಗೆ, ಎಂತಹ ಭುಜಬಲ ಪರಾಕ್ರಮ ಕಾಣಿಸ್ತಾ ಇದೆ, ಅವನ ಹತ್ರ ಎಷ್ಟೊಂದು ಸೈನ್ಯ ಇದೆ. ಸೂರ್ಯ ನಮಗಿನ್ ಚೆನ್ನಾಗಿರೋ ನಾವೇ ಬರ್ತಾ ಇದ್ದಾರೆ. ಬಂದವ್ರು ನೋಡ್ತಾ ಇದ್ದಾರೆ. ಅಳುತ್ತಾಗ್ತಾ ಇದೆ ಮನಸ್ಸಲ್ಲಿ. ನಿಜವಾಗ್ಲೂ ಒಳಗಡೆ ಹೋದ್ರೆ ನಮ್ಮ ಮರ್ಯಾದೆ ಉಳಿಯತ್ತಾ ಇಲ್ವಾ? ಸಂಚು ತಪ್ಪಿದ್ದು ನಾವು ಯೋಚನೆ ಮಾಡ್ಕೊಂಡು ಬಂದಿದ್ದೆ ತಪ್ಪಾಗ್ಬಿಟ್ಟಿದೆ. ಈಗ ಮನೇಲಿ ತೆಪ್ಪ ಕೂತಿದ್ರೆ ಅವಮಾನ ತರೋ ಆಗ್ತಿರ್ಲಿಲ್ಲ, ಇಲ್ಲಿ ಬಂದು ಅವಮಾನ ಮಾಡ್ಕೊಳಕ್ ಬಂದ್ಬಿಟ್ಟಿದೀವ. ಅಸಾಧ್ಯವಾದ ಚಿಂತೆ ಅವ್ರಿಗೆ ತುಂಬಿಟ್ಟಿದೆಯಂತೆ ಅವರೆಲ್ಲರಿಗೂ ಕೂಡ.